ಪವರ್ ಕೆಫೆಯ ಮೊದಲ ಸ್ಟೋರಿ. ನಟ ಹಾಗೇನೆ ನಿರ್ದೇಶಕರಾಗಿರುವಂತ ಚಂದ್ರಚೂಡ್ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. ನಟ ಮತ್ತು ನಿರ್ದೇಶಕ ಚಂದ್ರಚೂಡ್ ವಿರುದ್ಧ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ಬೆಂಗಳೂರಿನ ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿದೆ. ಅಲ್ಲಿ ದೂರು ಕೂಡ ದಾಖಲಾಗಿದೆ. ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದಿಂದ ಕಂಪ್ಲೇಂಟ್ ಕೊಡಲಾಗಿದೆ. ನಿರ್ಮಾಪಕರ ಬಗ್ಗೆ ಹಗುರವಾಗಿ ಚಂದ್ರಚೂಡ್ ಮಾತನಾಡಿದ್ದಾರೆ. ನಿರ್ಮಾಪಕರೆಲ್ಲ ಹೀರೋಗಳಿಗೆ ಕಾಂಡಮ್ ಸಪ್ಲೈ ಮಾಡ್ತಾರೆ, ಚಿನ್ನದ ಕಮೋಡ್ ಕೊಡ್ತಾರೆ ಅಂತ ನಿರ್ದೇಶಕ ಚಂದ್ರಚೂಡ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಚಂದ್ರಚೂಡ್ ಹೇಳಿಕೆ ವೈರಲ್ ಆಗಿತ್ತು. ಪರ ವಿರೋಧ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಇದೀಗ ಚಕ್ರವರ್ತಿ ಚಂದ್ರಚೂಡ್ ಅವರಿಗೆ ಸಂಕಷ್ಟ ಎದುರಾಗಿದೆ. ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘದಿಂದ ದೂರನ್ನ ಕೊಡಲಾಗಿದೆ. ಕಾದ್ ನೋಡಬೇಕು ಹೈಗ್ರೌಂಡ್ಸ್ ಠಾಣೆ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ ಎನ್ನುವುದಾಗಿ. ಒಂದ್ ಕಡೆಯಲ್ಲಿ ನಿರ್ಮಾಪಕರ ಬಗ್ಗೆ ಹಗುರವಾಗಿ ಚಂದ್ರಚೂಡ್ ಅವರು ಮಾತನಾಡಿದ್ದಾರೆ ಎನ್ನುವುದಾಗಿ. ಏನ್ ಹೇಳಿದ್ರು ಅವರು? ಚಿನ್ನದ ಕಮೋಡ್ ಕೊಡ್ತಾರೆ, ಕಾಂಡಮ್ ಸಪ್ಲೈ ಮಾಡ್ತಾರೆ, ಈ ರೀತಿಯಾದಂತ ಹೇಳಿಕೆ. ಕನ್ನಡ ಚಿತ್ರರಂಗದಲ್ಲಿರೋ ನಿರ್ಮಾಪಕರಿಗೆ ಅಪಮಾನವನ್ನ ಮಾಡಿದ್ದಾರೆ. ಅಸಭ್ಯ ಮತ್ತು ಅವಾಚ್ಯ ಮಾನಹಾನಿಕರ ಪದವನ್ನ ಬಳಕೆ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೀತಾ ಇದ್ರು. ಚಂದ್ರಚೂಡ್ ಹೇಳಿಕೆ ನಿರ್ಮಾಪಕರ ಘನತೆ ಗೌರವಕ್ಕೆ ಹಾನಿಯನ್ನ ಮಾಡಿದೆ. ಸಮಾಜದಲ್ಲಿ ದ್ವೇಷ ಉಂಟು ಮಾಡುವ ಕೆಲಸವನ್ನ ಚಂದ್ರಚೂಡ್ ಮಾಡ್ತಾ ಇದ್ದಾರೆ. ಚಂದ್ರಚೂಡ್ ವಿರುದ್ಧ ನಿರ್ದಾಕ್ಷಣ್ಯ ಕ್ರಮವನ್ನ ಕೈಗೊಳ್ಳುವಂತೆ ದೂರನ್ನ ಕೊಡಲಾಗಿದೆ. ಚಂದ್ರಚೂಡ್ ಕನ್ನಡ ನಿರ್ಮಾಪಕರಿಗೆ ಕೇವಲವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಎಫ್ಐಆರ್ ದಾಖಲಿಸುವಂತೆ ಹೈಗ್ರೌಂಡ್ಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಕಾದ್ ನೋಡಬೇಕು. ಒಂದ್ ಕಡೆಯಲ್ಲಿ ಕನ್ನಡ ಚಿತ್ರರಂಗದಲ್ಲಿರೋ ನಿರ್ಮಾಪಕರಿಗೆ ಚಂದ್ರಚೂಡ್ ಅವರು ಅಪಮಾನ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪ. ಅಸಭ್ಯ, ಅವಾಚ್ಯ ಹಾಗೇನೆ ಮಾನಹಾನಿಕರ ಪದವನ್ನ ಚಂದ್ರಚೂಡ್ ಅವರು ಬಳಕೆ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೀತಿದ್ರು. ಸಾಕಷ್ಟು ನಟರು ಹಾಗೆ ಹೇಳ್ತಾರೆ, ನಿರ್ಮಾಪಕರು ನಮ್ಮ ಪಾಲಿನ ಅನ್ನದಾತರು ಎನ್ನುವಂತ ಹೇಳಿಕೆಗಳನ್ನ ಕೆಲವೊಂದಿಷ್ಟು ಸಂದರ್ಶನಗಳಲ್ಲಿ ಕೊಟ್ಟಿದ್ದನ್ನ ನೀವು ಕೂಡ ನೋಡಿರ್ತೀರ. ಆದರೆ ಚಂದ್ರಚೂಡ್ ಅವರು ಕೊಟ್ಟಂತ ಹೇಳಿಕೆ, ನಿರ್ಮಾಪಕರು ನಟರಿಗೆ ಕಾಂಡಮ್ ಸಪ್ಲೈ ಮಾಡ್ತಾರೆ ಎನ್ನುವಂತ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿರ್ಮಾಪಕರಂತೂ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇಂಥ ಹೇಳಿಕೆ, ಒಬ್ಬ ತಿಳುವಳಿಕೆ ಇರುವಂತ ವ್ಯಕ್ತಿಯಿಂದ ಇಂಥ ಹೇಳಿಕೆಯನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ ಎನ್ನುವಂತ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕನ್ನಡ ನಿರ್ಮಾಪಕರ ವಿರುದ್ಧ ಚಕ್ರವರ್ತಿ ಚಂದ್ರಚೂಡ್ ನಿಂದನೆ ಕುರಿತು ಸೋಷಿಯಲ್ ಮೀಡಿಯಾ ಮೂಲಕ ಚಂದ್ರಚೂಡ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸ್ಯಾಂಡಲ್ವುಡ್ ನಿರ್ಮಾಪಕರ ಬಗ್ಗೆ ಕೇವಲವಾದ ಮಾತು ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಕಮೋಡ್ ಟು ಕಾಂಡಮ್ ಪದ ಬಳಕೆ ಮಾಡಿದ್ರು ಚಂದ್ರಚೂಡ್ ಅವರು. ನಾನು ತಮಿಳು ಚಿತ್ರರಂಗ, ಅಲ್ಲಿನ ರಾಜಕೀಯ ವ್ಯವಸ್ಥೆ ಬಗ್ಗೆ ಹೇಳಿದ್ದೇನೆ. ನಾನು ಕನ್ನಡ ಚಿತ್ರರಂಗ, ಕನ್ನಡ ನಿರ್ಮಾಪಕರ ಬಗ್ಗೆ ಮಾತನಾಡಿಲ್ಲ. ತಮಿಳು ಚಿತ್ರರಂಗದಲ್ಲಿ ಕೆಲಸ ಮಾಡಿದ ಅನುಭವ ನನಗಿದೆ. ನನ್ನ ಮಾತಿನಿಂದ ನಿರ್ಮಾಪಕರು ನೊಂದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ತನ್ನ ಹೇಳಿಕೆ ಕುರಿತಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಟ ಮತ್ತು ನಿರ್ದೇಶಕ ಚಕ್ರವರ್ತಿ ಚಂದ್ರಚೂಡ್ ಅವರು. ಚಂದ್ರಚೂಡ್ ಅವರ ಹೇಳಿಕೆ ವಿವಾದಕ್ಕೆ ಕಾರಣವಾಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾ ಮೂಲಕ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನು ಕೂಡ ಚಕ್ರವರ್ತಿ ಚಂದ್ರಚೂಡ್ ಅವರು ಮಾಡಿದ್ರು. ನಾನು ಕನ್ನಡ ಸಿನಿಮಾ ರಂಗದ ಬಗ್ಗೆ ಮಾತನಾಡಿಲ್ಲ, ನಾನು ಮಾತನಾಡಿರುವುದು ತಮಿಳು ಸಿನಿಮಾ ರಂಗದ ಬಗ್ಗೆ ಎನ್ನುವುದಾಗಿ. ಕೆಲವು ನಿರ್ಮಾಪಕರು ಯಾರು ಅಂತ ಹೇಳಬೇಕು ಹೆಸರು. ಅದಾದ್ಮೇಲೆ ಅವ್ರಿಗೆ ಅಕಸ್ಮಾತ್ ಗೊತ್ತಿದೆ ಯಾವ ಹೀರೋಗಳಿಗೆ ಅವ್ರು ಕೊಟ್ಟಿದ್ದಾರೆ ಅನ್ನೋದು ಎರಡು ಸ್ಪಷ್ಟೀಕರಣವಾಗಿ ಅವ್ರು ಹೇಳಬೇಕು. ಯಾಕಂದರೆ ಗಾಳಿಲಿ ಗುಂಡು ಹೊಡೆಯೋದು ಬೇಡ. ಯಾಕಂದರೆ ಇಲ್ಲಿ ನಮ್ಮ ಸಮುದಾಯ ಇದೆ. ನಿರ್ಮಾಪಕರು ಅಂದರೆ ಎಲ್ಲರನ್ನೂ ಒಂದೇ ಥರ ನೋಡೋ ಥರ ಆಗುತ್ತೆ. ಅವ್ರಿಗೆ ಗೊತ್ತಿರೋದ್ರಿಂದ ದಯವಿಟ್ಟು ಅವ್ರ ಹೆಸರುಗಳು ಹೇಳ್ಬಿಟ್ರೆ ಅಲ್ಲಿಗೆ ಅದು ಕ್ಲಾರಿಟಿ ಬಂದ್ಬಿಡುತ್ತೆ. ಸೊ ಅವ್ರಿಗೆ ಒತ್ತಾಯವಾಗಿ ನಾವು ಅವ್ರ ಹೆಸರುಗಳನ್ನ ರಿವೀಲ್ ಮಾಡಬೇಕು. ಕೆಲವು ನಿರ್ಮಾಪಕರು ಯಾರು ಅಂತ ಹೇಳಬೇಕು ಹೆಸರು. ಅದಾದ್ಮೇಲೆ ಅವ್ರಿಗೆ ಅಕಸ್ಮಾತ್ ಗೊತ್ತಿದೆ ಯಾವ ಹೀರೋಗಳಿಗೆ ಅವ್ರು ಕೊಟ್ಟಿದ್ದಾರೆ ಅನ್ನೋದು ಎರಡು ಸ್ಪಷ್ಟೀಕರಣವಾಗಿ ಅವ್ರು ಹೇಳಬೇಕು. ಯಾಕಂದ್ರೆ ಗಾಳಿ ಉದಯ್ ಮೆಹ್ತಾ ಅವರು ಮಾತನಾಡ್ತಾ ಇರುವಂತದನ್ನ ನೋಡಿದ್ರೆ ನೀವು, ಇಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಚಂದ್ರಚೂಡ್ ಅವರು ಸ್ಪಷ್ಟನೆಯನ್ನ ಕೊಡಬೇಕು. ಯಾವ ಕಾರಣಕ್ಕಾಗಿ ಅವರು ಈ ಹೇಳಿಕೆಯನ್ನ ಕೊಟ್ಟರು? ನಿರ್ಮಾಪಕರ ಬಗ್ಗೆ ಕನ್ನಡ ಚಿತ್ರರಂಗದ ಕೆಲವೊಂದಿಷ್ಟು ಗಣ್ಯ ನಟರು, ಹಿರಿಯ ನಟರು ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದ್ರು. ಅವರನ್ನ ಅನ್ನದಾತರು ಅಂತ ಕರೀತಿದ್ರು. ಈ ರೀತಿಯಾಗಿರುವಂಥ ನಿರ್ಮಾಪಕರಿಗೆ ಇಂಥ ಪದಗಳನ್ನು ಬಳಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ನಿರ್ದಾಕ್ಷಣ್ಯ ಕ್ರಮವನ್ನು ಚಂದ್ರಚೂಡ್ ಅವರ ವಿರುದ್ಧ
ತೆಗೆದುಕೊಳ್ಬೇಕು. ನಟ ಮತ್ತು ನಿರ್ದೇಶಕ ಚಂದ್ರಚೂಡ್ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಬೇಕು ಎನ್ನುವಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಗ್ರೂಪಲ್ಲಿ ನಿರ್ಮಾಪಕರಿಗೆ ಒಂದು ಬೇರೆ ರೀತಿ ಕೆಟ್ಟದಾಗ ಪದ ಹಾಕಿದ್ದಾರೆ. ಅದನ್ನು ಇಡೀ ನಿರ್ಮಾಪಕ ಸಂಘ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿರ್ಮಾಪಕ ಸಂಘ ಇವತ್ತು ಕಾನೂನು ಚೌಕಟ್ಟಲ್ಲಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಅವರು ತಿರುಗಿಸ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ನಿರ್ಮಾಪಕರ ಅನ್ನದಾತು ಅಂತ ಕರೀತಾರೆ. ಅಂಥ ನಿರ್ಮಾಪಕರ ಬಗ್ಗೆ ಇವರು ಕಾಂಡಮ್ಸ್ ಕೊಡ್ತಾರೆ, ಮತ್ತು ಬಾತ್ರೂಮ್ಗೆ ಇದು ಕೊಡ್ತಾರೆ, ಕಮ್ಮೋಡ್ ಕೊಡ್ತಾರೆ ಅಂತ ಇವ್ರು ಹೇಳ್ತಾರೆ. ಇವ್ರು ಯಾವ ಸಿನಿಮಾ ಮಾಡಿದ್ದಾರೆ ಅಥವಾ ಇವರು ಅವಿವಿದ್ಯಾವಂತನ, ಇವ್ರು ಬುದ್ಧಿವಂತ, ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಈ ರೀತಿ ಮಾತಾಡಿ ಸರಿ. ಇದು ನಿರ್ಮಾಪಕ ಫುಲ್ ಹರ್ಟ್ ಆಗಿದೆ. ಚಿತ್ರೋದ್ಯಮದಲ್ಲಿ ಯಾವ ನಿರ್ಮಾಪಕ ಇವ್ನು ಕಂಡ ಇವಾಗ ಅವ್ರು ವಾಟ್ಸಪ್ ಗ್ರೂಪ್. ಇವತ್ತು ಚಿತ್ರರಂಗ ಅಂದರೆ ಒಂದು ಕುಟುಂಬ ಇದ್ದಂಗೆ. ಅವರು ಸಹ ಚಂದ್ರಚೂಡ ಅನ್ನೋರು ಏನಿದ್ದಾರೆ, ಇವತ್ತು ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಒಂದು ಅಶ್ಲೀಲವಾದಂಥ ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ನಿರ್ಮಾಪಕ ಸಂಘದಲ್ಲಿ ಹೆಣ್ಮಕ್ಳು ಸಹ ಇದ್ದಾರೆ, ಮಹಿಳೆಯರಿದ್ದಾರೆ. ಅದನ್ನು ಕೇಳೋದಕ್ಕೆ ತುಂಬ ಅಸಹ್ಯವಾಗಿದೆ. ಹೀರೋಗಳಿಗೆ ಈ ಥರ ಕೆಲಸ ಮಾಡ್ತಾರೆ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಅವರು ಇದೇ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ಅನ್ನ ತಿಂದಿದ್ದಾರೆ. ಈ ಥರ ಒಂದು ಮಾತಾಡ್ಬೇಕಾದ್ರೆ ಮೂಳೆ ಇಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಿದ್ದನ್ನು ಮಾತಾಡಬಾರ್ದು. ನಿರ್ಮಾಪಕ ಇದ್ದರೆ ಇವತ್ತು ಚಿತ್ರರಂಗ ರೀ. ನಿರ್ಮಾಪಕ ಒಂದು ಸಿನಿಮಾ ಶುರು ಮಾಡಿದ್ರೇ ಎಲ್ಲ ಹೀರೋ ಆಗಲಿ ಇನ್ನೊಬ್ಬರು ಎಲ್ಲರೂ. ಆ ನಿರ್ಮಾಪಕರನ್ನ ರಾಜ್ಕುಮಾರ್ ಅವರು ಅನ್ನದಾತರು ಅಂತ ಕರಿತಿದ್ರು. ಇವತ್ತು ಈ ಮಟ್ಟಕ್ಕೆ ನಿರ್ಮಾಪಕರನ್ನ ಮಾನ ಮರ್ಯಾದೆ ಹರಾಜು ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನು ರೈಟ್ಸ್ ಇದೆ ಈ ರೀತಿಯಾಗಿ ಮಾತಾಡಲಿಕ್ಕೆ? ಫಸ್ಟು ಅವ್ರ ಮಾತನ್ನು ವಾಪಸ್ ತಗೋಬೇಕು. ನಾವಿವತ್ತು ನಿರ್ಮಾಪಕರ ಸಂಘದಿಂದ ಎಲ್ಲ ನಿರ್ಮಾಪಕರುಗಳು ಬಂದು ಇವತ್ತು ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಕಂಪ್ಲೇಂಟ್ ಮಾಡಿದ್ಮೇಲೆ ಇವಾಗ ಅವ್ರು ಹೇಳಿದ್ದಾರೆ ಅವ್ರು ಆ್ಯಕ್ಷನ್ ತಗೋತೀನಿ ಅಂತ. ಇನ್ನು ಮುಂದಕ್ಕೆ ಏನೇ ಆದರೂ ಬಿಡಲ್ಲ. ಇದೊಂದು ಅವೇರ್ನೆಸ್ ಆಗಬೇಕು. ಬೇರೆ ಯಾರೇ ಆದರೂ ಸಹ ಇನ್ನು ಮುಂದಕ್ಕೆ ಬೇರೆ ಯಾರೇ ಆದರೂ ಸಹ ಇನ್ನು ಮುಂದಕ್ಕೆ ನಿರ್ಮಾಪಕರ ಬಗ್ಗೆ ಈ ಥರ ಅವಹೇಳನಕಾರಿ ಒಂದು ಸ್ಟೇಟ್ಮೆಂಟ್ನ ಕೊಡಬೇಡಿ. ಯಾಕಂದರೆ ನಮ್ಮದು ಆದಂಥ ಒಂದು ಪ್ರೊಫೆಷನ್ ಇದೆಯಲ್ಲ, ಆ ಪ್ರೊಫೆಷನ್ಗೆ, ಸಮಾಜಕ್ಕೆ ಇದು ಬೇರೆ ರೀತಿಯಾದಂಥ ಮೆಸೇಜ್ ಹೋಗುತ್ತೆ. ಇದಕ್ಕೆ ಸರಿಯಾದ ಒಂದು ಕ್ರಮ ಕೈಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಇವತ್ತು